ಸಾಗರ ತಾಲೂಕ್ ಪಂಚಾಯಿತಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ದಲಿತ ಸಂಘ ಸಂಸ್ಥೆಗಳ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನ ಹಾಗೂ ಬಾಬು ಜಗಜೀವನ್ ರಾಮ್ ಅವರ 118ನೇ ಜನ್ಮದಿನಾಚರಣೆಯನ್ನು ಗಾಂಧಿ ಮೈದಾನದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಚಾಲನೆ ನೀಡಿದರು. ಇದಕ್ಕೂ ಮೊದಲು ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಮೆರವಣಿಗೆಯಲ್ಲಿ ಭಾಗವಹಿಸಿ ಡೊಳ್ಳು ಕುಣಿತಕ್ಕೆ ಹೆಜ್ಜೆ ಹಾಕುವ ಮೂಲಕ ಸಾರ್ವಜನಿಕರ ಗಮನ ಸೆಳೆದರು. ಬಂಧುಗಳೇ, ಇಡೀ ದೇಶದಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಅದ್ಧೂರಿಯಾಗಿ ಹಬ್ಬದ ವಾತಾವರಣದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಈ ದೇಶ ಕಂಡಂತ ಮಹಾನ್ ಕ್ರಾಂತಿಕಾರಿ ನಾಯಕ, ಜಗತ್ತಿಗೆ ಇವತ್ತು ಮಾದರಿಯಾದಂಥ ವ್ಯಕ್ತಿತ್ವವನ್ನು ಕೊಟ್ಟಂತವರು. ಇವತ್ತು ಭಾರತ ದೇಶದಲ್ಲಿ ಇವತ್ತು ಸಮಾನತೆ ಹಕ್ಕುಗಳನ್ನು ಕೊಟ್ಟು ಇವತ್ತು ಏನಾದರೂ ಭಾರತ ಇಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಕಾರಣ ಡಾಕ್ಟರ್ ಅಂಬೇಡ್ಕರ್ ಅವರು. ಭಾರತ ರತ್ನ ಅಂಬೇಡ್ಕರ್ ಅವರು ಈ ದೇಶದ ಒಂದು ಕ್ರಾಂತಿಕಾರಿಕ ಬದಲಾವಣೆ ಮಾಡುವ ಮೂಲಕ ನಮಗೆ ಒಂದು ಸಂವಿಧಾನವನ್ನು ಕೊಟ್ಟು ಹೋಗಿದ್ದಾರೆ. ಇದು ಇಡೀ ನಮ್ಮ ರಾಜ್ಯ ದೇಶಾದ್ಯಂತ ಇವತ್ತು ಸಂಘಟನೆ ಮಾಡುವ ಮೂಲಕ ಜನಪರವಾದಂತಹ ಎಲ್ಲ ವ್ಯಕ್ತಿಗಳು ಸಹ ಇವತ್ತು ಅವರ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಸಂಭ್ರಮದಲ್ಲಿ ಆಚರಣೆ ಮಾಡ್ತೀವಿ. ಏನಾಗಿದೆ, ಇವತ್ತು ಸಂವಿಧಾನದ ಬಗ್ಗೆ ನಾವು ಯಾರು ಮಾತಾಡುವಂತದ್ದಿಲ್ಲ. ಇವತ್ತು ಭಾರತದ ಸಂವಿಧಾನ ಅಷ್ಟು ಗಟ್ಟಿಯಾಗಿದೆ. ಎಂತ ಅಮೆರಿಕ ದೇಶ, ಬೇರೆ ದೇಶದವರು ಆ ಸಂವಿಧಾನವನ್ನು ಹೇಗೆ ಬರೆದ್ರು ಅಂತ ಕೇಳೋ ರೀತಿಯಲ್ಲಿ ಇವತ್ತು ಕೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟು, ಯಾಕಂದ್ರೆ ನಮ್ಮಲ್ಲಿರುವಂತಹ ಭಾರತ ದೇಶ ಇವತ್ತು ಇಡೀ ಪ್ರಜಾಪ್ರಭುತ್ವ ದೇಶದಲ್ಲಿ ಹಲವಾರು ಜಾತಿ ಧರ್ಮಗಳನ್ನು ಒಳಗೊಂಡಿರುವಂತದ್ದು. ಆದ್ರೆ ಬೇರೆ ದೇಶದಲ್ಲಿ ಒಂದೇ ಜಾತಿ ಅಥವಾ ಎರಡು ಜಾತಿ ಇರುವಂತಹ ಸಂಬಂಧಿಸಿರ್ಬೋದು. ಆದ್ರೆ ಭಾರತದ ಈ ಸಂವಿಧಾನ ಇವತ್ತು ಅಂಬೇಡ್ಕರ್ ಅವರನ್ನ ಹೆಸರು ಹೇಳ್ತಾ ಇರುವಂತರೇ ಇಲ್ಲ. ಇವತ್ತು ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ವರ್ಗದ ಜನರಿಗಂತೂ ತುಂಬಾ ಅದ್ಭುತವಾದಂತಹ ಬದುಕು ಕಟ್ಟಿಕೊಂಡಂತಹ ಮಹಾನ್ ನಾಯಕ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಇದ್ದಾರೆ. ಅಂತ ಒಬ್ಬ ನಾಯಕ ಮತ್ತು ಜಗಜೀವನ್ ಅವರು ಸಹ ಈ ದೇಶ ಕಂಡಂತೆ ಒಂದು ರಾಜಕಾರಣಿಯಾಗಿ ಇವತ್ತು ಇಡೀ ರಾಷ್ಟ್ರದಲ್ಲಿ